ಸರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಅನ್ನದಾಸೋಹ ಶುರು ಮಾಡ್ತೆ ನಾನು ಅಂತ. ಸೊ ಅನ್ನದಾಸೋಹ ಅಂದಾಕ್ಷಣ ಅದು ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ ನೀವು ಆರಂಭ ಮಾಡಿದ್ದು, ಯಾಕೆ ಆರಂಭ ಮಾಡಿದ್ರಿ, ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಹೇಗೆ ನಡೆಯುತ್ತೆ ಸರ್ ಇದು? ಅನ್ನದಾಸೋಹವನ್ನೇ ಯಾಕೆ ಮಾಡಬೇಕಂದ್ರೆ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅನ್ನದಾನ ಅಂತ ನಾನು ಅರಿತುಕೊಂಡಿದ್ದೀನಿ. ಯಾಕೆ ಅನ್ನದಾನವನ್ನು ಮಾಡಬೇಕು ಅಂತಂದರೆ, ಈ ಮನುಷ್ಯನ ಮೂಲ ಅಂದರೆ ಮನುಷ್ಯನ ಬೆಳವಣಿಗೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥದ್ದೇ ಅನ್ನ. ಅಂಥ ಅನ್ನವನ್ನು ಕಡುಬಡವರಿಗೆ, ನಿರ್ಗತಿಕರಿಗೆ, ಕಡುಬಡವರಿಗೆ ಆ ಸೇವೆಯನ್ನು ಮಾಡಬೇಕು. ಅದರಿಂದ ನನಗೆ ಆತ್ಮತೃಪ್ತಿ ಸಿಗತ್ತೆ. ಆ ಭಗವಂತ ಮೆಚ್ಚುವಂಥ ಕಾರ್ಯ ಅಂತ ನಾನು ಭಾವಿಸಿದ್ದೀನಿ. ಅದನ್ನೇನು ಮಾಡ್ತೀನಿ ಅಂತಂದರೆ, ಪ್ರತಿ ದಿವಸ ಮಧ್ಯಾಹ್ನ ನಮ್ಮ ಮನೆ ಮುಂದುಗಡೆನೇ ಒಂದು ಸಾರ್ವಜನಿಕ ಕೋಣೆ ಅಂದರೆ ಪಬ್ಲಿಕ್ ಕಿಚನ್ ಅಂತ ಮಾಡಿದ್ದೀವಿ. ಅಲ್ಲೇ ಒಂದು ಅಡುಗೆ ಕೆಲಸ ಮಾಡೋರು ಇಬ್ಬರು ಇರ್ತಾರೆ, ಒಬ್ಬರು ಡ್ರೈವರ್ ಇರ್ತಾರೆ, ಒಬ್ರು ಸಪೋರ್ಟ್ 4 ಜನದ ಕಾರ್ಯ ಇರುತ್ತೆ. ಅದನ್ನೆಲ್ಲ ಬೇಯಿಸಿಬಿಟ್ಟು ಅನ್ನ, ಸಾರು, ಕೆಲವೊಂದು ದಿವಸ ಸ್ವೀಟು, ಹಂಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಆಹಾರಗಳಿರುತ್ತೆ. ಅದನ್ನೆಲ್ಲ ಬೇಯಿಸಿಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು RSP ಫೌಂಡೇಶನ್ ಅನ್ನುವಂಥ ವಾಹನ ತೊಗೊಂಡಿದ್ವಿ. ಅದರಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲಿ ನಿರ್ಗತಿಕರು, ಅನಾಥರು, ಎಲ್ಲಿ ಅನ್ನ ಹಸಿವಿನಿಂದ ಬಳಲ್ತಾರ ಅಂಥ ಜಾಗನ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಆ ಜಾಗಕ್ಕೆ ಸಿದ್ದೇಶ್ವರ ಗುಡಿ ಆಗಿರ್ಬೋದು, ಬಸ್ ಸ್ಟ್ಯಾಂಡು, ಮತ್ತು ಇನ್ನಿತರ ಕೆಲವೊಬ್ಬರು ಫೋನ್ ಮಾಡ್ತಾರೆ ಇಂಥ ಜಾಗದಲ್ಲಿ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ನಾವು ಕರೆಕ್ಟ್ ಸಮಯಕ್ಕೆ ಅದನ್ನೆಲ್ಲ ತಯಾರು ಮಾಡಿಕೊಂಡು ಸುಮಾರು 1-1.5 ವರ್ಷಗಳ ಕಾಲ ನಿರಂತರವಾಗಿ, ಒಂದು ದಿನನೂ ತಪ್ಪಿಲ್ಲ, ಹಬ್ಬ ತಪ್ಪಿಲ್ಲ, ಮಳೆ ಗಾಳಿ ಏನೇ ಬಂದರೂ ಕೂಡ ನಮ್ಮ ದಾಸೋಹ ಒಂದು ದಿನ ನಿಂತಿಲ್ಲ. ಅಂತ ದಾಸೋಹವನ್ನು ಮಾಡಬೇಕು. ಒಂದು ಕೆಲವೊಬ್ರಿಗೆ ಏನಿರುತ್ತೆ, ದುಡ್ಡು ಇರುತ್ತೆ ಕಿಶಿ ಒಳಗೆ, ಹೋಟೆಲಿಗೆ ಹೋಗಿ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಕಾಲು ಮತ್ತೊಂದು ಸ್ವಲ್ಪ ಪ್ಯಾಚರ್ ಆಗಿರುತ್ತೆ. ಕೆಲವೊಂದು ನಿರ್ಗತಿಕರು ಇರ್ತಾರಲ್ಲ ಆ ಜಾಗಗಳಲ್ಲಿ ಭಾಳ ಅನ್ನದ ಪರಿಸ್ಥಿತಿ. ಯಾಕಂದ್ರೆ ನಾ ಎಲ್ಲ ಅನುಭವಿಸಿದವಲ್ಲ, ಹಸು ಅಂದರೆ ಏನು ಅಂತ ಅನುಭವಿಸಿದವ. ಅದಕ್ಕೆ ಅದು ಆಗಬಾರದು. ಅಥಣಿಯಲ್ಲಿ ಶಿವಯೋಗಿ ಸಿದ್ದೇಶ್ವರ ನಾಡಿನಲ್ಲಿ ಭಾಳ ಪುಣ್ಯದ ಕ್ಷೇತ್ರ ನಮ್ಮದು. ಆ ಪುಣ್ಯದ ಕ್ಷೇತ್ರದಲ್ಲಿ ನಾನೊಬ್ಬ ಕಡು ಬಡತನದಲ್ಲಿ ಹುಟ್ಟಿ ಆ ಪುಣ್ಯದ ಕಾರ್ಯ ಮಾಡದಿದ್ರೆ ಭಗವಂತ ಮೆಚ್ಚಲ್ಲ ಏನೋ ಅಂತ ಅನ್ಕೊಂಡು ಆ ಒಂದು ದಾಸೋಹವನ್ನು ನಿರಂತರ 1-1.5 ವರ್ಷಗಳ ಕಾಲ ಪ್ರಾರಂಭ ಆಯಿತು. ನನ್ನ ಅತ್ಯಂತ ನೆಚ್ಚಿನ, ನನ್ನ ಪ್ರೀತಿಯ, ನನ್ನ ರಾಜಕೀಯ ಗುರು ರಮೇಶಣ್ಣ ಜಾರಕಿಹೊಳಿ ಅವರ ಅಮೃತ ಹಸ್ತದಿಂದ ಸುಮಾರು 1.5 ವರ್ಷಗಳ ಹಿಂದೆ ಪ್ರಾರಂಭವಾಗಿರ್ತಕ್ಕಂಥ ಉಚಿತ ಅನ್ನದಾಸೋಹ ಜೊತೆಗೆ ಉಚಿತ ಆಂಬುಲೆನ್ಸ್ ಸೇವೆ ಇವತ್ತಿಗೂ ನಿರಂತರವಾಗಿ ಸಾಗಿದೆ ಅಂತ ಹೇಳಿಕೆ ಹೆಮ್ಮೆ ಅನಿಸುತ್ತೆ ಮೇಡಮ್. ರವಿ ಪೂಜಾರಿ ಅವರು ಕೆಳ ಹಂತದಿಂದ ಸಮಾಜದಲ್ಲಿ ಬಹಳಷ್ಟು ಜೀವನದಲ್ಲಿ ಕಷ್ಟ ಸುಖ ಹೋರಾಟ ಮಾಡಿ ಇವತ್ತು ಸಮಾಜ ಸೇವೆಗೆ ಒಂದು ತಮ್ಮನ್ನು ತಾವೇ ಗುರುತಿಸಿಕೊಂಡರಲ್ಲ. ರವಿ ಪೂಜಾರಿ ಬಹಳ ಕಷ್ಟದಲ್ಲಿದ್ದಂಥ ಜನರಿಗೆ ತಮ್ಮ ಉಪಕಾರ ಮಾಡುತ್ತಾ ಅವರ ಸಾವು ಮತ್ತು ಯಾವುದೇ ಪ್ರವಾಹ ಪೀಡಿತ ಬಂದಾಗ ಸಹಿತ ತಮ್ಮನ್ನು ತೊಡಗಿಸಿ ರವಿ ಪೂಜಾರಿ ಭಾಳಷ್ಟು ಸಮಾಜ ಸೇವೆ ಮಾಡಿದ್ದಾರೆ. ಇವತ್ತು ತಮ್ಮ ಸುವರ್ಣ ನ್ಯೂಸ್ ಅವರು ಗುರುತಿಸಿ ಅವಾರ್ಡ್ ಕೊಟ್ಟರಿಗೆ ಭಾಳ ತುಂಬ ಸಂತೋಷ ಆದಾಗ